ಇದರ ಸ್ಥಾಪಕರಾದ ಶ್ರೀಯುತ ಚಂದ್ರಶೇಖರ ಚಡಗರಿಗೆ ಅವರು ಹೇಗೆ ಇದನ್ನು ನಡೆಸಿಕೊಂಡು ಬಂದರು ಅಂತೇಳಿ ಕೇಳುವಂಥ ಒಂದು ಕುತೂಹಲ ನನ್ನಲ್ಲಿದೆ. ಹಾಗಾಗಿ ಅವರನ್ನು ಈಗ ಒಂದೆರಡು ಮಾತುಗಳನ್ನು ಅದರ ಬಗ್ಗೆ ಆಡಿ ಅಂಥೇಳಿ ಕೇಳ್ಕೊಳ್ತೇನೆ. ಈಗ ಚಡಗರಿಗೆ ನೀವು ಹೇಗೆ ಇದನ್ನು ಸ್ಥಾಪನೆ ಮಾಡಿದಿರಿ, ಅದರ ಹಿಂದಿನ ಉದ್ದೇಶ ಮತ್ತು ಈಗಿನ ಪರಿಸ್ಥಿತಿ ಎಲ್ಲವನ್ನು ಒಂಚೂರು ಹೇಳ್ತೀರಿ ಅಂತೇಳಿ ಕೇಳ್ಕೊಳ್ತೇನೆ. ವಿಷಯವನ್ನು ಭಾಳ ಗಂಭೀರವಾದ ವಿಷಯವನ್ನು ನಮ್ಮ ಮುಂದೆ ನೀವು ಇಟ್ಟಿದ್ದೀರಿ. ಈ ಗ್ರಂಥಾಲಯ ಹಾಗೆ ನೋಡಿದ್ರೆ ಶಿವರಾಮ ಕಾರಂತ ವೇದಿಕೆಯ ಗ್ರಂಥಾಲಯವಲ್ಲ. ಶಿವರಾಮ ಕಾರಂತ ವೇದಿಕೆಯು ಈ ಗ್ರಂಥಾಲಯಕ್ಕೆ ಬಹಳ ನೆರವನ್ನು ಕೊಡ್ತಾ ಬಂದಿದೆ. ಅಂದರೆ ಇಲ್ಲಿ ಬಂದ ಸಾಹಿತಿಗಳು ತಮ್ಮ ಪುಸ್ತಕಗಳನ್ನು ನಮಗೆ ಕೊಡ್ತಾಯಿದ್ರು. ಹಾಗಾಗಿ ಶಿವರಾಮ ಕಾರಂತ ವೇದಿಕೆಯ ಫಂಕ್ಷನ್ ಇದ್ದಾಗೆಲ್ಲ ಬಂದ ಸಾಹಿತಿಗಳು ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೆ, ನಮ್ಮ ಗ್ರಂಥಾಲಯ ಇದೆ, ಇದಕ್ಕೆ ಬೇಕಾದಷ್ಟು ಗ್ರಂಥಗಳು ನಿಮ್ಮಲ್ಲಿ ಇರ್ಬೋದು, ಅದನ್ನು ನಮಗೆ ಕೊಡಿ ಅಂತ. ಅದರಿಂದ ಈ ಇದು ವೇದಿಕೆಯ ಗ್ರಂಥಾಲಯ ಅಲ್ಲ, ವೇದಿಕೆಯ ಸಹಯೋಗದಲ್ಲಿ ನಡೆಯುವಂಥ ಈ ಗ್ರಂಥಾಲಯ. ಇದನ್ನು ನಾನು ಸ್ಟಾರ್ಟ್ ಮಾಡಿದ್ದು 1991ರಲ್ಲಿ. ಅದಕ್ಕೆ ಪ್ರೇರೇಪಣೆ ಅಂದರೆ ನೀವು ನಗಾಡ್ಬೋದು, ನಾನು ಒಂದು ಭರತ್ ಚಂದ್ರ ಅವರ ಒಂದು ಕೋರ್ಸ್ ಮಾಡ್ತಾಯಿದ್ದೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್. ಆ ಕೋರ್ಸ್ನಲ್ಲಿ ಒಂದು ನಿಮಿಷದ ಭಾಷಣ ಮಾಡಿ ಅಂತ ಹೇಳಿದರು. ಅವರಿಗೆ ಫಸ್ಟ್ ಪ್ರೈಸ್ ಬರುತ್ತೆ 1 ನಿಮಿಷ ಮಾತಾಡಿದರೆ. ಆಗ ನಾನು ಒಂದು ಭಾಷಣ ಮಾಡ್ತಾ ಹೇಳಿದೆ, ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿ ಅದರ ಮೂಲಕ ಜನರಿಗೆ ಸೇವೆ ಮಾಡಬೇಕು ಅಂತಿದ್ದೇನೆ ಅಂತ ಹೇಳಿದೆ. ಆಮೇಲೆ ಒಂದು 2-3 ತಿಂಗಳವರೆಗೆ ಏನೂ ಮಾಡಿರಲಿಲ್ಲ. ನಮ್ಮ ಸ್ನೇಹಿತರು ಬಂದು, ಏನು ಎಲ್ಲವರೆಗೆ ಬಂತು ನಿಮ್ಮ ಹಾಸ್ಪಿಟಲು? ನಾನು ಆ ಭಾಷಣದಲ್ಲಿ ನನಗೆ ಒಂದು 10 ಲಕ್ಷ ಬಂದರೆ ಏನು ಮಾಡ್ಬೋದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ನಾನು ಒಂದು ಆಸ್ಪತ್ರೆ ಕಟ್ತೇನೆ ಅಥವಾ ಒಂದು ಕಾಲೇಜ್ ಮಾಡ್ತೇನೆ, ಹೀಗೆಲ್ಲ ಹೇಳಿದೆ. ಅವರು ಯಾವಾಗ ನನಗೆ ಪುನಃ ಪ್ರಶ್ನೆ ಮಾಡಿ ಕೇಳಿದರೋ ಅದಕ್ಕೆ ನಾನು ಒಂದು ಉತ್ತರ ಆ ಮಿನಿಟಿಗೆ ಒಂದು ಹೇಳಿದ್ದು. ನಾನು ಅದು ಸ್ಲೋಲಿ ನನ್ನ ಮನಸ್ಸಿನಲ್ಲಿ ಇದ್ದು, ಮುಂದೆ ಈ ಒಂದು ಟ್ರಸ್ಟ್ ಮಾಡಿ, ಟ್ರಸ್ಟಿಂದ ಬೇರೆ ಬೇರೆ ಕೆಲಸ, ಇದೊಂದೇ ಅಲ್ಲ, ಸಾಹಿತ್ಯ ಮಾತ್ರ ಅಲ್ಲ, ನಾವು ವ್ಯಕ್ತಿತ್ವ ವಿಕಸನ ಮತ್ತು ಕನ್ನಡದ ಬೆಳವಣಿಗೆ, ಇದಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಿದ್ದೇವೆ. ಇದು ಪ್ರೇರೇಪಣೆ ಏನಂತ ಹೇಳಿದರೆ, ಮುಂಚಿನಿಂದಲೂ ನನಗೆ ನಾವು ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂತ ಶಿವರಾಮ ಕಾರಂತರು ತಮ್ಮ ಅಳಿದ ಮೇಲೆ ಮತ್ತು ಇತರ ಹಲವಾರು ಕಾದಂಬರಿಗಳಲ್ಲಿ ಅವರು ಹೇಳ್ತಾ ಬಂದದ್ದು ಮನುಷ್ಯ ಸಮಾಜದ ಋಣವನ್ನು ತೀರಿಸಬೇಕು ಅಂತ. ನನ್ನ ಈ ಎಲ್ಲ ಪ್ರಯತ್ನವು ಈ ಒಂದು ಉದ್ದೇಶದಿಂದ ನಾನು ನನ್ನ ಸಮಾಜಕ್ಕೆ ಏನಾದರೂ ಮಾಡಬೇಕು, ಅದಕ್ಕೋಸ್ಕರ ಗ್ರಂಥಾಲಯ ಆರಂಭಿಸಿದೆ. ಹಾಗೆ ಬೇರೆ ಶಿವರಾಮ ಕಾರಂತ ವೇದಿಕೆಯನ್ನು 93ರಲ್ಲಿ ಆರಂಭಿಸಿದೆ. ಅಂದರೆ ಎಲ್ಲದಕ್ಕೂ ಕಾರಣ ನಾನು ಹೇಳೋದಾದರೆ ಒಂದು ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್, ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ನಲ್ಲಿ ಅದು ಬರ್ತದೆ. ನಾನು ಇವತ್ತು ಕೂಡ ಆಶೆಯನ್ನು ಬಿಟ್ಟಿಲ್ಲ. ಶಿವರಾಮ ಕಾರಂತ ವೇದಿಕೆಯಿಂದ ದೂರ ಆದರೂ ಈ ಗ್ರಂಥಾಲಯವನ್ನಾದರೂ ನನ್ನ ಜೀವಿತ ಕಾಲದವರೆಗೆ ಪ್ರಾಯಶಃ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು, ಇದರಿಂದ ಜನರಿಗೆ ಲಾಭ ಆದೀತು ಅಂತ ಯೋಚನೆ ಮಾಡಿ ನಾನು ಈ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತೇನೆ. ಧನ್ಯವಾದಗಳು.